ವಿಧಾನಸೌಧಕ್ಕೆ ಆಗಮಿಸಿದ ಜನಾರ್ದನ್ ರೆಡ್ಡಿ. ತೊಂದರೆಗಳಾಗ್ತಾ ಇದೆ, ಇನ್ಫ್ಲೋ ಎಷ್ಟಿದೆ, ಮಾಹಿತಿಗಳದು, ಆ ದೃಶ್ಯಗಳದು, ರಿಯಾಕ್ಷನ್. ಯತ್ನಾಳ್ ಅವರು ಆಗಮಿಸಿದ್ದಾರೆ. ನಮ್ಮ ಪ್ರತಿನಿಧಿ ಕ್ಷಣಗಳಲ್ಲಿ ಅದರ ಸೂಪರ್ ಎಕ್ಸ್ಕ್ಲೂಸಿವ್ ಮಾತು ಯತ್ನಾಳ್ ಅವರದು. ನಿಮ್ಮ ಮುಂದೆ ಅಲ್ಲಿರೋದು ರಿಪಬ್ಲಿಕ್ ಕನ್ನಡದ ಲೋಗೋ ಮಾತ್ರ, ಗಮನಿಸ್ತಾ ಇದ್ದೀನಿ. ಅವರು ಕ್ರಾಸ್ ವೋಟ್ ಮಾಡಿದ್ದಾರೆ, ಏನ್ ಹೇಳ್ತೀರಿ? ನಾವೇನು ಹೇಳೋದು, ನಾವು ನಮ್ಮ ಪಕ್ಷಕ್ಕೆ ಹಾಕ್ತೀವಿ ಅಷ್ಟೇ. ಅಲ್ಲ ಸರ್, ಈಗ ನಿಮ್ಮ ಪಕ್ಷದಿಂದ ಸೇರಿಸ್ಕೊಂಡು ಸಚಿವರನ್ನಾಗಿ ಮಾಡಿದ್ರಿ, ಆದ್ರೆ ಇವತ್ತು ಪಕ್ಷಕ್ಕೇನೆ ಈ ರೀತಿಯಾಗಿ ಮಾಡಿದ್ರು ಅಂತವ್ರು ಏನ್ ಅನಿಸ್ತಾ ಇದೆ ನಿಮ್ಗೆ? ನಮ್ಮ ಪಕ್ಷದವ್ರು ಅಂಥವ್ರನ್ನೇ ಮಾಡ್ತಾರೆ, ಒಳ್ಳೆಯವ್ರು ಮಾಡೋದು. ಅಂದ್ರೆ ಏನ್ ಅರ್ಥ ಸರ್ ಅದ್ರಿ? ಹಂಗೆ ಅದ, ನಮ್ಮ ಪಕ್ಷದವ್ರು ಹಂಗೆ ಅದ. ರಿಪೋರ್ಟರ್ಸ್ ಮಾತನಾಡಿದ್ದಾರೆ. ಈ ನಡುವೆ ಸೋಮಶೇಖರ್ಗೆ ಥ್ಯಾಂಕ್ಸ್ ಹೇಳಿದ ಸಿಎಂ. ಸೋಮಶೇಖರ್ ಅವರಿಗೆ ಯಾವುದೇ ತೊಂದರೆ ಇಲ್ಲ ಅಂತ, ಅಂದರೆ ಅನರ್ಹತೆ ಭೀತಿ ಇಲ್ಲ ಅಂತೇಳಿ. ಯಾಕಂದರೆ ಇಲ್ಲಿ ವಿಪ್ ಉಲ್ಲಂಘನೆ ಆಗುವುದಿಲ್ಲ. ಸಾಧಾರಣವಾಗಿ ಇದೆಲ್ಲವೂ ಕೂಡ ಗುಪ್ತ ಮತದಾನ ಆಗಬೇಕು. ಕೆಲವು ಮತದಾನಗಳು ಹೇಗೆ ಅಂತಂದರೆ 2-3 ಟೈಪ್ನ ಮತದಾನಗಳಿರುತ್ತೆ. ವಿಧಾನಸಭೆಯಲ್ಲಿ ಧ್ವನಿ ಮತದ ಮೂಲಕ, ಕೈ ಎತ್ತು ಮೂಲಕ, ಥ್ಯಾಂಕ್ಸ್ ಹೇಳಿದಾರಂತೆ ಸಿಎಂ ಸಿದ್ದರಾಮಯ್ಯನವರು ಶಿಷ್ಯರೇ. ಓಟಿರುವಾಗ ಆಸೆ ಆಮಿಷ ಓಡಿಸ್ತಕ್ಕಂಥ ಪ್ರಮೇಯ ಎಲ್ಲಿ ಬರ್ತದೆ? ಈಗ ನಮಗೆ 135+1 136 ಓಟಿದೆ. ಆಮೇಲೆ ಇಂಡಿಪೆಂಡೆಂಟ್ಸ್ ಲತಾ, ಪ್ರಕಾಶ್, ಮಲ್ಲಿಕಾರ್ಜುನ, ಆಮೇಲೆ ಪುಟ್ಟಣ್ಣಯ್ಯ, ದರ್ಶನ್ ಪುಟ್ಟಣ್ಣಯ್ಯ, ಆಮೇಲೆ ಪುಟ್ಟಸ್ವಾಮಿ ಗೌಡ, ಆಮೇಲೆ ಜನಾರ್ದನ್ ರೆಡ್ಡಿ. ಇಷ್ಟೆಲ್ಲ ಓಟ್ ಇದ್ಮೇಲೆ ನಮಗೆ ಆಸೆ ಆಕಾಂಕ್ಷೆ ತೋರಿಸ್ಬೇಕಂತ ಪ್ರಮೇಯ ಇದೆ. ಆಸೆ ಆಮಿಷಗಳನ್ನ ತೋರಿಸ್ತಕ್ಕಂಥವ್ರು, ಬೆದರಿಕೆ ಓಡ್ತಕ್ಕಂಥವ್ರು JDSನವರು, BJಪಿಯವರು. ನಾವು ಯಾವತ್ತೂ ಕೂಡ ಎಲ್ಲರೂ ಕೂಡ ಚುನಾವಣೆ ನಿಂತ್ಕೊಳ್ಳೋರೆಲ್ಲ ಗೆಲ್ತೀವಿ ಅಂತಲೇ ಹೇಳೋದು. ಚುನಾವಣೆ ನಿಲ್ಲವರೆಲ್ಲ ಗೆಲ್ತೀವಿ ಅಂತಲೇ ಹೇಳೋದು, ಸೋಲ್ತೀವಿ ಅಂತ ನಿಂತ್ಕೊಳ್ಳಲ್ಲ ಯಾರು. ಆದರೆ ಅವ್ರಿಗೆ ಎಷ್ಟು ಮತ ಬೇಕೋ ಅಷ್ಟು ಮತಗಳಿಲ್ಲ, ಅವ್ರಿಗಿರೋವೇ 19 ಮತಗಳು.